ಹೌದು ಯಾಕಪ್ಪ ಅಂತ ಕೇಳಿದ್ರೆ ಸಭಾ ಚಕ್ಕದಿದ್ರು ಸಹಿತ ಬಹಳ ಚೊಕ್ಕದಾಗಿ ಕುಡಿಯದ ಕುಡಿಯದಪ್ಪ ಇನ್ನ ತನಕ ಎಲ್ಲಾ ಜೋಳ ಜೋಳ ಹಾರಿ ಹೋಗ್ಯದ ಏನಿದ್ರು ಗಟ್ಟಿ ಬಂಗಾರ ಅಷ್ಟೇ ಉಳ್ಕೊಂಡದ ಇಲ್ಲಿ ಹೌದಲ್ಲ ಗಟ್ಟಿ ಬಂಗಾರ ಮುಂದೆ ಏನು ಮಾತಾಡ್ಬೇಕು ಅನ್ನೋದು ಮೊದಲ ಕಲಾವಂತರಲ್ಲಿ ಹೌದು ಏನಪ್ಪಾ ಅಂತ ಕೇಳಿದ್ರ ಲಕ್ಷಣ ಬೇಕು ಒಳ್ಳೆಯ ಲಕ್ಷಣ ಇರಬೇಕು ಹೌದಲ್ಲ ಅದ್ರ ಕಡೆ ನಮ್ಮ ಅಕ್ಕವ್ರಾಗಿರ್ತಕ್ಕಂತ ಕಾನಟ್ಟಿ ಮುದುಕಿ ಅಕ್ಕಾರು ಬಹಳ ಚಂದ ಮಾತಾಡಿ ಹೋಗ್ಯಾರ ಏನ್ ತಾಯಿ ಏನೇನ ಮಾತಾಡಿ ಹೋದ್ರಂತ ಈಗಾಗಲೇ ನೀವೆಲ್ಲರೂ ಕೇಳ್ರಿ ನಾ ಏನ್ ಹಾಡಿಪ್ಪ ಅಂತ ಕೇಳಿದ್ರ ಏನಪ್ಪ ನನ್ನ ಕೆಳಗ ಹುಡುಗಿ ಎಟ್ಟಿದ್ರು ನೀನ್ ನನ್ನ ಕೆಳಗ ಅಂದ್ಕೂಲಿ ಅವ್ರು ಹೇಳಿದ್ರ ಅವ್ರು ಏನಂತ ನನ್ನ ಕೆಳಗ ಹತ್ತಿರಿ ನೀವ ಯಾಕಂತ ಕೇಳಿದ್ರ ಇವತ್ತ ಮ್ಯಾಲ ಭೂಮಿ ಐತಿ ಭೂಮಿಯನ್ನು ಹೊತ್ಕೊಂಡ್ ನಿಂತವ್ ನಿಮ್ಮಪ್ಪ ಆದಿಶೇಷ ಅದಾನು ಆದಿಶೇಷ ಅದಾನಂದ ಬಳಕ ನಮ್ಮವ್ವ ಮ್ಯಾಲಾಗ್ಯಾಳು ನಿಮ್ಮಪ್ಪ ಕೆಳಗಾಗ್ಯಾನು ಅಂತ ಹೇಳಿದ್ರ ಅವ್ರು ಏನು ಆಯ್ ಹೇಳ್ಕೊಂತಪ್ಪದನ ಮತ್ತೊಂದು ಮಾತು ಹೇಳ್ರು ಏನಂತ ಮ್ಯಾಲ ನಿಮ್ಮ ಅಪ್ಪ ಪರಮಾತ್ಮ ಹೆಚ್ಚದಾನು ನಿಮ್ಮ ಅಪ್ಪ ಪರಮಾತ್ಮ ಮ್ಯಾಲದಾನ ತಿಳ್ತಿರ್ಕರಿ ಪರಮಾತ್ಮನ ಜಡಿ ಆಗೋಬೇಕಿ ಗಂಗಾದೇವಿ ಅದಾಳು ನಿಮ್ಮ ಅಪ್ಪನ ಮ್ಯಾಲ ಕಾಲಿಟ್ಕೊಂಡು ನೆತ್ತಕ್ಕೆ ನಮ್ಮ ಅವ್ವ ಅದಾಳ ಗಂಗಾದೇವಿ ಅತ್ತಾರ ಅವ್ರು ಹೌದಲ್ಲ ಅವ್ರಿಗೆ ಒಂದು ವಿಷಯ ಕೇಳೋದೈತಿ ಪರಸೋನ ಹೆಂಗೆ ಕೇಳು ಯಾಕದ ಕೇಳಿದ್ರ ಆಚ ಕಡೆ ಏನ್ ಅಕ್ಕಾರ ಬಂದಾರ ನೋಡ ಅಕ್ಕಾರಟ್ಟ ಸರ್ವಿಸ್ ಏನ್ ನಮ್ಮದು ಆಗಿಲ್ಲ ಆದ್ರೂ ಹೆಣ್ಣು ಹಾಡವ್ರನ್ನ ಒಬ್ರು ಬಿಟ್ಟಿಲ್ಲ ನಾವು ಒಟ್ಟೆ ಇನ್ನೂ ತಗ ಬಿಟ್ಟಿಲ್ಲ ಹೌದಲ್ಲ ಅಕ್ಕನಟ್ ಸರ್ವಿಸ್ ನಮಗೇನ್ ಆಗಿಲ್ಲ ಖರೆ ಹೆಣ್ಣಾಡರ್ ಒಟ್ಟೆ ಬಿಟ್ಟಿಲ್ಲ ಬಿಡ್ಕಿನ್ನು ಬಿಡುದಿಲ್ಲ ಹೌದಲ್ಲ ಯಾಕದಕ್ಕೆ ಅಕ್ಕ ನಮ್ಮಕ್ಕಿದ್ರು ಅಕ್ಕ ನಮಗಳ ಆ ಕಡೆ ನಿಮಗ ಅವ್ರಿಗೆ ಹೌದಲ್ಲ ಅಕ್ಕ ಯಾಕಂದ್ರೆ ಆ ಮಗಳನ್ನ ಜೀವನ ಮಾಡೋದು ಬಿಟ್ಟು ಅಕ್ಕನೇ ಬಂದ್ ಜೀವನ ಮಾಡತಾಳ ಇಲ್ಲಿ ಈ ಬದುಕಿದ ಹೆಚ್ಚಾಗೈತಿ ಇರ್ಲಿ ವಿಷಯ ಹೆಂಗದ ಕೇಳ ಪರಸವನ್ನ ನೋಡು ಮ್ಯಾಲ ಭೂಮಿ ಐತಿ ಭೂಮಿ ಕೆಳಗ ಆದಿಶೇಷ ಅದನು ಈ ಭೂಮಂಡಲ ಹೊತ್ಕೊಂಡ್ ನಿಂತಾವ ನಮ್ಮಪ್ಪ ಭೂಮಿ ಹೊತ್ಕೊಂಡ್ ನಿಂತಾವ ಯಾರಪ್ಪ ಅಂತ ಕೇಳಿದ್ರ ಆದಿಶೇಷ ಅಂತ ಹೇಳಿನ್ಯ ಹೌದಲ್ಲ ಆದಿಶೇಷ ಅದಂದ್ರ ನಿಮ್ಮ ಅಪ್ಪ ತೆಳಗಾದ ನಮ್ಮವ್ವ ಮ್ಯಾಲ ಆದಳು ಅಂತ ಹೇಳ್ರವ್ರು ಆದಿಶೇಷನ ಕೆಳಗ ಒಬ್ಬಕ್ಕಿ ದೇವಿ ಅದಾಳ ಯಾರಪ್ಪ ಕಪಿಲೇಶ್ವರಿ ಅಂತಕ್ಕಂಥ ದೇವಿ ಅದಾಳು ಯಾರೋ ನಿಮ್ಮ ಕಪ್ಲವ ಸ್ಕಾಂದ ಪುರಾಣ ಭಾಗ 2 ಇತ್ತಂದ್ರ ತೆಗೆದು ನೋಡ್ಕೋರಿ ಇರ್ಲಿಕ್ಕಂದ್ರ ಹೊಯ್ ನನಗೆ ಕೇಳ್ರಿ ಈ ಕಡೆ ಇರ್ಲಿಕ್ಕ ಚುಟ್ಕಮ್ಮ ಆಂಡ್ರಿ ನೋಡಕ್ಕೆ ತೆಗೆದು ತೋರಿಸ್ತು ಅದನ್ನ ಹೇಳ್ದೈತಿನ ಒಟ್ಟೆ ಎಲ್ಲ ಕುಲ್ಲ ಮಾಡಿ ಹೋಗೋಣ ಕೇಳ್ರಿ ಹೌದಲ್ಲ ಯಾಕದ ಕೇಳ್ರ ನೋಡಿ ಮ್ಯಾಲ ಭೂಮಿ ಐತಿ ಭೂಮಿ ತಳಗ ಆದಿಶೇಷ ಅದಾನ ಅಂದ್ರ ಇವ್ರ ಅವ್ವ ಮ್ಯಾಲ ಆದ್ರು ನಮ್ಮ ಅಪ್ಪ ಕೆಳಗದ ಆದಿಶೇಷ ಕೆಳಗ ಹೋಗ್ಬೇಕಿ ದೇವಿ ಅದಾಳು ಕಪಿಲೇಶ್ವರಿ ಅಂತಕ್ಕಂಥ ದೇವಿ ಅದಾಳ ಯಾರು ಕಪ್ಲೇವ ಸ್ಕಾಂದ ಪುರಾಣ ಭಾಗ 2 ಇತ್ತು ತೆಗೆದು ನೋಡ್ಕೊ ಇರ್ಲಿಕ್ಕಂದ್ರ ನನಗೆ ಕೇಳ ಆದಿಶೇಷನ ಕೆಳಗ ಕಪಿಲೇಶ್ವರಿ ದೇವಿ ಅದಾಳ ಅಂದ್ರ ಆದಿಶೇಷ ಮ್ಯಾಲಾಗ್ಯಾನು ನಿಮ್ಮವ್ ಕಪಿಲೇಶ್ವರಿ ಕೆಳಗಾಗ್ಯಾಳ ಆದಿಶೇಷ ಮ್ಯಾಲದಾಳು ಕಪಿಲೇವ್ ತಳಗದಾಳು ಎನ್ನ ಮೇಲ್ತ ನಮ್ಮ ಅಪ್ಪ ನೀ ತಳಗ ಹಾಕಿದ್ದೆ ಅಂದ್ರ ಕಪಿಲೇಶ್ವರಿ ಕೆಳಗ ಒಪ್ಪ ನಿಮ್ಮ ಇಂತಾವ್ ಗಂಡಸದನಂತ ಹೇಳು ನಮ್ಮ ಅಪ್ಪ ಕೆಳಗ ನಿಮ್ಮವ್ವ ಮ್ಯಾಲ ಕೇಳ ಮುದುಕಿ ಇಲ್ಲ ಅಂದ್ರ ನಮ್ಮ ಅಪ್ಪನ ಮ್ಯಾಲ ನಿಮ್ಮ ಅವ್ವನ ತಳಗ ಹೌದಲ್ಲ ಇನ್ನೊಂದು ಮಾತು ಹೇಳ್ಯಾರ ಅವರು ಪರಮಾತ್ಮನ ಜಡ್ಯಾಗ ಗಂಗಾದೇವಿ ಅದಾಳು ಇವತ್ತು ಗಂಗಾದೇವಿ ನಿಮ್ಮ ಅಪ್ಪನ ತಲೆ ಮೇಲೆ ಕಾಲಿಡ್ಕೊಂಡಿರ್ತಾಳಂದ್ರ ನಿಮ್ಮ ಅಪ್ಪ ತಳಗಾಗ್ಯಾನು ನಮ್ಮ ಅವ್ವ ಮ್ಯಾಲಾಗ್ಯಾಳ ಅಂತ ಹೇಳಿದ್ರು ಹೌದಲ್ಲ ಕೇಳು ಯಾಕಪ್ಪ ಅಂತ ಕೇಳಿದ ಪರಮಾತ್ಮನ ಜಡಿ ಒಳಗಿರ್ತಕ್ಕಂತ ಗಂಗಾದೇವಿ ಪರಮಾತ್ಮನ ಜಡಿ ಒಳಗಿರ್ತಕ್ಕಂತ ಗಂಗಾದೇವಿ ಮೊದಲು ಇದ್ದಿದ್ದ ಆಕಾಶದೊಳಗ ಆಕಾಶದೊಳಗೆ ನಿಮ್ಮ ಅವ್ವ ಗಂಗಾದೇವಿ ಇದ್ರು ಭೂಮಿ ಮ್ಯಾಲಕ್ಕಿನ ತರಬೇಕಾದ್ರ ಒಬ್ಬರಲ್ಲ ಇಬ್ಬರಲ್ಲ 3 ಮಂದಿ ಕಷ್ಟಪಟ್ಟಾರ ಗಂಗಾದೇವಿನ ಭೂಮಿಗೆ ತರಬೇಕಾರ ಹೌದಲ್ಲ ಯಾರಪ್ಪ ಅಂತ ಕೇಳಿದ ಭಗೀರಥ ಮಹರ್ಷಿ ಆಗಿರ್ತಕ್ಕಂಥವ ಅಚ್ಚ ಮುತ್ತಚ್ಚರಿಗೆ ಮುಕ್ತಿ ಸಿಕ್ಕಿರ್ಕಿಲ್ಲ ಭೂಮಿ ಮ್ಯಾಲ ಯಾಕದ ಕೇಳ್ರ ಭೂಮಿ ಮ್ಯಾಲ ಭಗೀರಥ ಮಹರ್ಷಿ ಅಚ್ಚ ಮುತ್ತಚ್ಚರಿಗೆ ಮುಕ್ತಿ ಸಿಕ್ಕಿರ್ಕಿಲ್ಲ ಯಾಕೆ ಮುಕ್ತಿ ಸಿಕ್ಕಿರ್ಕಿಲ್ಲಪ್ಪ ಅಂತ ಕೇಳಿದ್ರ ಭಗೀರಥ ಮಹರ್ಷಿ ಅಚ್ಚ ಯಾರಪ್ಪ ಅಂತ ಕೇಳಿದ್ರ ಔಷಮಂತ ಔಷಮಂತನ ಮಗ ಯಾರಪ್ಪ ಅಂತ ಕೇಳಿದ್ರ ದಶರಥ ಮಹಾರಾಜ ದಶರಥನ ಮಗ ಯಾರಪ್ಪ ಅಂತ ಕೇಳಿದ್ರ ಭಗೀರಥ ಮಹಾರಾಜ ಔಷಮಂತನ ಹತ್ತಾಕ ಒಂದು ಕುದುರೆ ಇತ್ತು ಎಂತ ಕುದುರೆ ಇತ್ತ ಕುದುರೆ ಯಜ್ಞವನ್ನ ಯಾಗಗಳನ್ನ ಮಾಡುವಂತ ಒಂದು ಕುದುರೆ ಇತ್ತು ಔಷಮಂತನ ತಾಕ ಔಷಮಂತನ ತಾಕ ಒಂದು ಕುದುರೆ ಇತ್ತು ಅವಾಗ ಔಷಮಂತ ಏನ್ ಮಾಡಿದಪ್ಪ ಅಂತ ಕೇಳಿದ ಅದೇ ಕುದುರೆ ತಗೊಂಡ 99 ಯಾಗ ಮಾಡಿದ್ದ ಎಷ್ಟ 99 ಯಾಗ ಮಾಡಿದ್ದ ಒಂದೇ ಇನ್ನೊಂದು ಯಾಗ ಮಾಡ್ತಿದ್ದಪ್ಪ ಅಂತಂದ್ರ 33 ಕೋಟಿ ದೇವಾನು ದೇವತೆ ಒಳಗೆ ಹೆಚ್ಚಿನ ದೇವರಾಗುತ್ತಿದ್ದ
ಆದ್ರ ಹಾ. ಯಾಕದಕ್ಕೆ ನಮ್ಮಲ್ಲೇ ಸಂಗತಿರಂಗಿಲ್ಲ ತರ ನೋಡು ಒಂದ್ಕೊಂದ ಹೌದಲ್ಲ ಹಾ. ಅವಾಗ ಇಂದ್ರದೇವ ಏನ್ ಮಾಡಿದಪ್ಪ ಅಂತಂದ್ರ ಏನ್ ಮಾಡಿದ ಇವ್ ಔಷಧ ಮಂತಿ ಎಲ್ಲಾರ ಇನ್ನೊಂದು ಯಾಗ ಮಾಡಿ ಬಿಟ್ಟಂದ್ರ ಇವನಂತ ದೇವ್ರ ಜಗತ್ನಾಗ ಯಾರು ಇರೋದ್ ತಿಳ್ಕೊಂಡು ಔಷಧ ಮಂತಿನ ಇರ್ತಕ್ಕಂತ ಒಂದು ಕುದುರೆ ತಗೊಂಡ ಪಾತಾಳ ಲೋಕಕ್ಕೆ ಹೋಗಿ ಹೌದು ತುಡುಗು ಮಾಡ್ಕೊಂಡು ಹೋಗಿ ಹಾ. ಅಲ್ಲಿ ಒಬ್ಬ ಋಷಿ ತಪಸ್ಸು ಮಾಡ್ತಿದ್ದ ಆ ತಪಸ್ಸು ಮಾಡುವಂತ ಋಷಿಯ ಹಿಂದೆ ಹೋಗಿ ಔಷಮಂತನ ಕುದುರೆ ಹೋಗಿ ಕಟ್ಟಿ ಬಂದಿದ್ದೀವ ಆಹಾ ಋಷಿಯಿಂದ ಕಟ್ಟಿ ಬಿಟ್ಟು ಕುದುರಿ ಋಷಿ ಹಿಂದೆ ಹೋಗಿ ಕಟ್ಟಿ ಬಿಟ್ಟು ಬಂದಿದ್ದ ಹೌದು ಅವಾಗ ಏನಪ್ಪಾ ಔಷಮಂತಾಗಿರ್ತಕ್ಕಂತ ಕುದುರೆ ಎಲ್ಲ ಭೂಮಂಡಲ ಸುತ್ತಾಕಿ ಬಂದ ಕರೆ ಎಲ್ಲೂ ಸಿಗಲಿಲ್ಲ ಔಷಮಂತನ ಮಕ್ಕಳು ಹೋದ್ರೆ ಎಲ್ಲಾರು ಹೌದು ಅವ್ರು ಹೋದ್ರು ಸಹಿತ ಕುದುರೆ ಸಿಗ್ಲಿಲ್ಲ ಅವಾಗ ಎಲ್ಲಿ ಹೋಗ್ತಾರಪ್ಪ ಅಂತ ಕೇಳಿದ್ರೆ ಎಲ್ಲಾ ಭೂಮಂಡಲ ಹುಡುಕ್ಯಾಡಿ ಕೊನೆಯದಾಗಿ ಪಾತಾಳ ಲೋಕಕ್ಕೆ ಹೋದ್ರ ಪಾತಾಳ ಲೋಕಕ್ಕೆ ಹೋಗಿ ಆ ಪಾತಾಳ ಲೋಕಕ್ಕೆ ಹೋಗಿ ಏನ್ ಮಾಡ್ತಾರಪ್ಪ ಅಂತಂದ್ರ ಏನ್ ಮಾಡಿದ ಹೋಗಿ ನೋಡ್ತಾರ ಕುದುರೆ ಎತ್ತಲ್ಲಿ ಕುದುರೆ ಎತ್ತ ಕರೆ ಕುದುರೆ ಎತ್ತು ಆದ್ರೆ ಯಾರ ತಕ್ಕಿತ್ತ ಅಲ್ಲಿ ಋಷಿ ತೆಕ್ಕಪ್ಪ ಒಬ್ಬ ಋಷಿ ಮುನಿ ಹಿಂದ ಕುದುರಿತ್ತು ಇವ್ರೆಲ್ಲಾರು ಹೋದವ್ರು ಏನಂತ ತಿಳ್ಕೊಂಡ್ರು ನಮ್ಮ ಅಪ್ಪನ ಕುದುರೆ ತುಗುಡುಗ್ ಮಾಡ್ಕೊಂಡು ಬಂದ ಇವ ಋಷಿ ಇರ್ಬೇಕಂತ ತಿಳ್ಕೊಂಡ್ರ ಅವ್ರು ಏನ ಕುದುರೆ ತುಡುಗ್ ಮಾಡಿದ ಋಷಿನ ತಂದ್ರು ಋಷಿ ಇರ್ಬೇಕು ತಿಳ್ಕೊಂಡು ಅವರ ತಪಸ್ಸವನ್ನ ಭಂಗ ಮಾಡಿಬಿಟ್ರು ತಪಸ್ಸವನ್ನ ಭಂಗ ಮಾಡಿದ ಕಾಲಕ್ಕೆ ಘೋರವಾಗಿ ತಪಸ್ಸು ಮಾಡ್ತಿದ್ದ ಕಣ್ಣ ದೃಷ್ಟಿಯನ್ನು ತೆಗೆದು ಬಿಟ್ಟ ತಕ್ಷಣ ಯಾರಪ್ಪ ಅಂತ ಕೇಳಿದ ಭಗೀರಥ ಮಹರ್ಷಿ ಅಜ್ಜ ಮುತ್ತಾಜರು ಎಲ್ಲಾರು ಸುಟ್ಟ ಬೂದಿಯಾಗಿ ಏನಪ್ಪಾ ಅಂತ ಭೂಮಿ ಮೇಲೆ ಬಿದ್ದು ಬಿಟ್ರು ಕಣ್ಣ ದೃಷ್ಟಿಯಿಂದ ಬೆಂಕಿದಿಂದ ಅವಾಗ ದಶರಥ ಮಹಾರಾಜ ಒಬ್ಬನೇ ಉಳಿದಿದ್ದ ದಶರಥ ಮಹಾರಾಜ ಭಗೀರಥ ಮಹರ್ಷಿ ಹುಟ್ಟಿ ಬಂದಿದ್ದ ಅವ ಏನಪ್ಪಾ ಅಂತ ಕೇಳಿದ್ರ ಅಜ್ಜನ ಕುದುರೆ ಹುಡುಕ್ಯಾಡ್ಕೋತ ಪಾತಾಳ ಲೋಕಕ್ಕೆ ಹೋದ ಪಾತಾಳ ಲೋಕದಾಗ ಹೋಗಿ ನೋಡ್ತಾನ ಎಲ್ಲಾ ಪಿಂಡಾಂಡಗಳ ಹಂಗೆ ಬಿದ್ದಿದ್ದು ಅವಾಗ ಅನ್ತಾನವ ಯಪ್ಪ ಎಂತ ಎಲ್ಲ ಪಿಂಡಾಂಡಗಳು ಇಲ್ಲೇ ಬಿದ್ದವು ಯಾಕೆ ಬಿದ್ದವು ಅಂತ ಕೇಳಿದವ ಅವಾಗ ಹೇಳ್ತಾನ ಋಷಿ ಏನಂತ ಹೇಳಿದಪ್ಪ ನಿಮ್ಮ ಅಜ್ಜನ ಕುದುರೆ ತುಡುಗು ಮಾಡ್ಕೊಂಡ ನನ್ನ ಹಿಂದೆ ಕಟ್ಟಿ ನಾವು ಇಂದ್ರದೇವ ಆದ್ರೆ ನಿಮ್ಮ ಅಜ್ಜ ಮುತ್ತಾಜರ ನಾನೇ ತುಡುಗು ಮಾಡ್ಕೊಂಡ್ ಬಂದನಂತೇಳಿ ನನ್ನ ತಪಸ್ಸು ಭಂಗ ಮಾಡ್ಯಾರ ನನ್ನ ತಪಸ್ಸು ಭಂಗ ಮಾಡಿದಕ್ಕಾಗಿ ಸುಟ್ಟ ಬೂದಿ ಬೀಳುವಂಗ ಅವ್ರಿಗೆ ನಾ ಏನಪ್ಪ ಅಂತ ಕಣ್ಣ ದೃಷ್ಟಿ ಹಾಸಿ ಅವ್ರಿಗೆ ನಾ ಶ್ರಾಪ ಕೊಟ್ಟನು ಅಂತ ಹೇಳಿದ ಅಜ್ಜ ಮುತ್ತಾಜರಿಗೆ ಮುಕ್ತಿ ಸಿಗ್ಬೇಕಾಗಿತ್ತು ಅಂದ್ರೆ ಯಪ್ಪ ಏನ್ ಮಾಡ್ಬೇಕಂತ ಕೇಳಿದಾಗ ಗಂಗಾದೇವಿನ ಏನಪ್ಪಾ ಅಂತ ಧರಣಿಗೆ ತಂದು ಬಿಡ್ಬೇಕು ಆ ಗಂಗಾ ನದಿ ನೀರ್ ಏನ್ ಹರ್ಕೊಂಡು ಹೋಗ್ತೈತಿ ಅವಾಗ ನಿಮ್ಮ ಅಜ್ಜ ಮುತ್ತಾಜರಿಗೆ ಮುಕ್ತಿ ಸಿಗ್ತೈತಿ ಅಲ್ಲಿ ತನ ಸಿಗುದಿಲ್ಲ ಅಂತ ಹೇಳಿದಾಗ ಏನಾತ ಭಗೀರಥ ಮಹರ್ಷಿ 101 ವರ್ಷ ತಪಸ್ಸು ಮಾಡಿ ಏನಪ್ಪಾ ಅಂತ ಕೇಳಿದ್ರೆ ಆಕಾಶದಿಂದ ಗಂಗಾದೇವಿ ಬರ್ಲಾಕ ಸಿದ್ಧಾಗಿ ಬಿಟ್ರು ಸಿದ್ಧಾಗಿ ಬರ್ಬೇಕಾದ್ರೆ ಗಂಗಾದೇವಿ ಒಂದು ಮಾತು ಹೇಳ್ತಾಳ ನಾವು ಒಮ್ಮಿಲೆ ಬಂದು ಭೂಮಿ ಮೇಲೆ ಬಿದ್ದಂದ್ರ ಈ ಭೂಮಂಡಲ ಎಲ್ಲ ಕಳ್ಸ್ಕೊಂಡು ಹೋಗಿ ಬಿಡ್ತೈತಿ ಅಟ್ ನನ್ನ ರಭಸ ಐತಿ ನನ್ನ ತಡಿಲಾಕೊಬ್ಬರ ನಡು ನಿಲ್ಲಿಸಬೇಕಂತ ಹೇಳು ಅವಾಗ ಪರಮಾತ್ಮನ ಬೇಡ್ಕೊಂಡ ಭಗೀರಥ ಮಹರ್ಷಿ ಯಪ್ಪ ಭಗವಂತ ಗಂಗಾದೇವಿ ಬರ್ಲಕತ್ತಳ ಆಕಿನ ತಡದ ನಿಲ್ಲಿಸ್ಬೇಕಂತ ನೀನು ಆಕಿನ ತಡದ ನಿಲ್ಲಿಸಿ ನಮಗೆ ಎಟ್ಟು ಬೇಕು ಅಟ್ಟೆ ನೀರು ತಳಗ ಬಿಡು ಅಂತ ಹೇಳ್ದ ಅವಾಗ ಪರಮಾತ್ಮ ಆಯ್ತು ತಂದ ಗಂಗಾದೇವಿ ಬರ್ತಿದ್ದಳ 4 ಜರಿಗಿತ್ತು ಗಂಗಾದೇವಿಗೆ ಅವಾಗ ಬಂದು ಪರಮಾತ್ಮನ ಜಡ್ಯಾಕ ಕುಂತಳು ಒಂದೇ ಒಂದು ಜರಿ ಮಾತ್ರ ಭಗೀರಥ ಮಹರ್ಷಿ ಆಗಿರ್ತಕ್ಕಂಥವನಿಗೆ ಬಿಟ್ಟರು ಅವಾಗ ಅಜ್ಜ ಮುತ್ತಾಜರಿಗೆ ಮುಕ್ತಿ ಅಂತ ಸಿಕ್ತು ಗಂಗಾದೇವಿ ಒಂದು ಜರಿ ತಳಗಿಳಿದು ಬಂದಳ ಇದು ಒಂದ ಏನು ಕೇಳ ಗಂಗಾದೇವಿ ಯಾಕಂತ ಕೇಳಿದ್ರ ಪರಮಾತ್ಮ ಗಂಗಾದೇವಿ ಜಡಗಿಟ್ಕೊಳ್ಳೋಣ ಪಾರ್ವತಿ ದೇವಿ ಸಂಕಟಕ್ಕಿತ್ತು ಯಾಕ ಒಬ್ಬಕ್ಕೆ ತೊಡಿ ಮೇಲೆ ತಲೆಯಾಗ ನನಗೊಬ್ಬಕ್ಕೆ ಇವತ್ತು ನಾನು ಯಾಕಂತ ಕೇಳಿದ್ರ ಸಪ್ತಪದಿ ತುಳಿದ 33 ಕೋಟಿ ದೇವಾನ ದೇವತೆಗಳ 66 ಕೋಟಿ ದೈತರ ಕಿನ್ನರ ಪುರುಷರ 9 ಕೋಟಿ ಸಿದ್ಧರ ನಡುವ ನಾ ಲಗ್ನಾಗಿ ಬಂದೇನಿ ಆದ್ರ ನನ್ನ ಗಂಡ ಪರಮಾತ್ಮ ಗಂಗಾನೋಬ್ಕಿನ್ ಜಡಿಯಾಗಿಟ್ಕೊಳ್ಳೋ ಇಕ್ಕಿ ಸಂಕಟಕ್ಕಿತ್ತು ಅವಾಗ ಈಕೆತ್ತಾಳ ಮಗ ಹುಟ್ಟಿದ ಗಣಪತಿ ಗಣಪತಿಗೆ ಒಂದು ಮಾತು ಹೇಳ್ತಾಳ ಯಪ್ಪ ನೀ ಕರೆ ನನ್ನ ಮಗ ಆಗಿದ್ದೆ ಅಂದ್ರ ನನಗ ಗಂಗಾದೇವಿ ನಿಮ್ಮ ಅಪ್ಪನ ಜಡಿ ಆಗಿರ್ತಕ್ಕಂಥ ಗಂಗಾದೇವಿ ನೋಡಾಕ ನನಗೆ ಹೊಟ್ಟೆ ಆಗವತ್ತ ಆಕಿನ ಹೆಂಗಾರ ಮಾಡಿ ಹೊಟ್ಟೆನೆ ತಳಗಿಳಿಸ್ಬೇಕಂತ ಹೇಳಿ ಪಾರ್ವತಿ ದೇವಿ ಗಣಪತಿ ಹಿತಕ್ಕ ಮಾತು ತಗೊಂಡಿದ್ದಳು ತಾಯಿಗೆ ಮಾತು ಕೊಟ್ಟಿದ ಗಣಪತಿ ಮಾತು ಕೊಟ್ಟಂಗನ ಗಣಪತಿ ಗೌತಮ ಋಷಿನ ಮನೆಗೆ ಏನಪ್ಪಾ ಅಂತ ಕೇಳಿದ್ರ ಅತಿಥಿಯಾಗಿ ಬಂದ ಗೌತಮ ಋಷಿಯ ಮನೆಗೆ ಅತಿಥಿಯಾಗಿ ಬಂದು ಏನ್ ಮಾಡ್ತಾನಪ್ಪ ಅಂತ ಕೇಳಿದ್ರ ಬರಗಾಲ ಬೀಳುವಂಗ ಮಾಡಿದ ಭೂಮಿ ಮೇಲ ಬರಗಾಲ ಬೀಳುವಂಗ ಮಾಡಿ ಪರಮಾತ್ಮನ ಕುರಿತ ಗಣಪತಿ ಅಪ್ಪನ ಕುರಿತ ಧ್ಯಾನ ಮಾಡಿದ ಯಪ್ಪ ನಿನ್ನ ತಲೆಯಾಗಿರ್ತಕ್ಕಂಥ ಗಂಗಾದೇವಿನ ಹೊಟ್ಟೆಗೆಲ್ಲ ತಲೆಗಿಳಿಸಿ ಬಿಡ್ಬೇಕಂತ ಹೇಳಿ ಪರಮಾತ್ಮನ ಗಣಪತಿ ಕೇಳ್ಕೊಂಡ ಗಣಪತಿ ಕೇಳ್ಕೊಂಡ ಕಾಲಕ್ಕ
ಪರಮಾತ್ಮನ ಜಡಿ ಒಳಗಿರ್ತಕ್ಕಂಥ ಗಂಗಾದೇವಿ 3 ಜರಿ ಏನಿತ್ತು ನೋಡ ಹೌದ್. ಎಲ್ಲ ತಲೆಗಿಳಿಸಿ ಬಿಟ್ಟವ ನಮ್ಮಪ್ಪ ಗೌತಮ ಋಷಿಯಿಂದ ಗಣಪತಿ. ಹೌದಾ ನಿನಗೆ ಬೇಕಂದ್ರೆ ಪುರಾಣ ಕೊಡ್ತಾನ. ಹಿಂಗ ಲೇಖ ರೆಡಿ ಒಟ್ಟ ಈಗ ಸದ್ಯಕ್ಕೆ ಪರಮಾತ್ಮನ ಜಡಿಯಾಗ ನಿಮ್ಮ ಅವ್ವ ಗಂಗವ್ ಇಲ್ಲ ಎಲ್ಲ ಅದಾಳತ್ತೇಳಿ ನೀರ್ ತಕೊಂಡ ಬಾ, ಇಲ್ಲ ಅಂತೇಳಿ ನಾ ಕೊಡ್ತಾನೆ ನಿನಗೆ. ಜಾಡ್ಸ ಇದಕ್ಕೇನತಿ ಇದಕ್ಕೆ ಗಪ್ ಕೊಡ್ತಾಳೆ ನಿಮ್ಮ ಅವ್ವ ತೆಳಗಿಳಿದು ಬಂದಾಳಂದ್ರ ನಮ್ಮ ಅಪ್ಪನ ಮ್ಯಾಲ, ಹಾ ನಿಮ್ಮವ್ವ ತಳಗ ನಿಮ್ಮವ್ವ ಕೆಳಗಾಗ್ಯಾಳ. ಹೌದ್. ಅದಾಳತ್ತೇಳಿ ನೀ ಕೂಡ ಹಾ. ಪರಮಾತ್ಮನ ಜಡಿಯಾಗ ಒಟ್ಟ ಗಂಗಾದೇವಿ ಇಲ್ಲ ಅಂತ ಹೇಳಿ ನಾ ಕೊಡ್ತಾನ. ಹೌದಾ ನಿನಗೆ ಇನ್ನೊಂದು ಮಾತು ಕೇಳ್ತಾನ. ಏನು ಕೇಳುದಪ್ಪ ಗಂಗಾದೇವಿ ಮ್ಯಾಲಿಂದ ತೆಳಗಿಳಿದು ಬಂದಳ, ಹಾ ತೆಳಗಿಳಿದು ಬಂದು ಒಪ್ಕೊಳ್ಳೋನು. ಹೌದು ಈ ಸದ್ಯಕ್ಕ ನಮಗ ಹೊಲಕ್ಕೆ ಹೋಗು ಎಲ್ಲ ನಾವು ರೈತರದವು. ಹೊಕ್ಕುಲೇಪ್ಪ ಹೊಲಕ್ಕೆ ನೀರ್ ಹಾಸಬೇಕಾದ್ರ ಹಾ. ನಾವು ಹೊಲದಾಗ ಒಂದು ಬೋರ್ ತೆಗಿಸ್ತೀವ, ಹೌದ್. ಇಲ್ಲ ಒಂದು ಬಾವಿ ತೆಗಿಸ್ತೀವ. ಹೌದು ಅಲ್ಲಿ ನೀರೇನು ಮ್ಯಾಲಿಂದ ಬರ್ತೈತಿನ? ಹಂಗೆಯಪ್ಪ ಭೂಮಿ ಅಡ್ಡದ ತಳಗ ಪಾತಾಳ ಲೋಕದಿಂದ ನೀರ್ ಮ್ಯಾಲ ಬರ್ತೈತಿ. ಹೌದು ಅವ್ರನ್ನ ಮಾತ ನಾ ಕೇಳ್ತಾನ. ಏನ್ ಕೇಳುದು ತಲೆಗಿಳಿಸಿ ಬಿಟ್ಟವ್ರ ನಮ್ಮ ಗಂಡ ಮಕ್ಕಳ ಹಾ ಹೊಳ್ಳಿ ಈಗ ಸದ್ಯಕ್ಕೆ ಪಾತಾಳ ಲೋಕದಿಂದ ಹೊಳ್ಳಿ ಒಂದು ಬೋರ್ ತೆಗಸು, ಒಂದು ಬಾವಿ ತೆಗಸು, ಮ್ಯಾಲ ಬರ್ತೈತಿ ನೀರ. ಹೌದು ಪಾತಾಳ ಲೋಕದಿಂದ ಮ್ಯಾಲ ಬರ್ತೈತಿ. ಬರ್ತತಿ ಮೊಟ್ಟ ಮೊದಲ ಪಾತಾಳ ಭೂಮಿ ಮ್ಯಾಲ ಇದ್ದದ ನೀರ ಹಾ ಪಾತಾಳ ಲೋಕಕ್ಕೆ ಹೋಗಿ ಬಿಟ್ಟವ್ರು ಯಾರ? ಜಾಡ್ಸ ಪಾತಾಳ ಲೋಕಕ್ಕೆ ಹೋಗಿ ಬಿಟ್ಟವ್ರು ಯಾರ? ಹಾ ಪಾತಾಳ ಲೋಕದಾಗ ಇರ್ತಕ್ಕಂಥ ನೀರು ಹೊಳೆ ಮತ್ತೆ ಭೂಮಿಗೆ ತಂದು ಬಿಟ್ಟವ್ರ ನೀನು ಕುಬೆ ಇತ್ತಂದ್ರೆ ಹೇಳು. ಹೌದು ಹೌದು ಇಲ್ಲಂದ್ರ ಹೊಳ್ಳೆ ನನ್ನ ಕೇಳಿ ಒಟ್ಟ ಹೊಡಿಕೆಲ್ಲ ಮಾಮನ ಒಟ್ಟ ನಿನಗೆ ಉತ್ತರ ಎಲ್ಲಿ ಸಿಗುದಿಲ್ಲ ಮತ್ತೆ ಅದಕ್ಕ. ಇನ್ ಎಲ್ಲಿ ಹೊಳಿ ಹುಡುಕ್ಯಾಡ್ರಿ ಸಿಗುದಿಲ್ಲ. ನೀನು ಎಲ್ಲಿ ಬೇಕಾದಾಗ ಕೇಳ್ಕೊಂಬ, ಬೇಕಾದವ್ರ ನೀ ಹೌದ್. ಹೌದಲ್ಲ? ಹಾ. ಯಾರು ಬೇಕಾದವ್ರು ಕೇಳ್ಕೊಂಡು ಬಂದ್ರು ಇದಕ್ಕೆ ಪ್ರಶ್ನೆ ಮಾತ್ರ ನಿನಗೆ ಉತ್ತರ ಸಿಗುದಿಲ್ಲ. ಹೌದಾ ನಿನಗೆ ಸಿಕ್ಕಿತ್ತಂದ್ರೆ ಮುಂದಿನ ಪಳೆಗೆ ತಕೊಂಬಂದು ಹೇಳ ನನಗೆ. ತರ್ತಾಳ ಬಾಳ ಸರಿಕಿದಾಳ ಆಯಿ. ಹೌದಲ್ಲ? ಹಾ. ಭೂಮಿ ಮ್ಯಾಲ ನೀರ್ ಇರ್ತದ ಪಾತಾಳ ಲೋಕದಾಗ ಯಾವಾಗ ಗೊತ್ತು? ಹೌದ್. ಪಾತಾಳ ಲೋಕಕ್ಕೆ ಹೋಗಿ ಯಾರು ಬಿಟ್ರು ಆಹಾ. ಈಗ ಸದ್ಯಕ್ಕ ಬೋರ ಬಾವಿ ತಕ್ಷಿದ್ರ ಪಾತಾಳ ಲೋಕದಿಂದ ಹೊಳೆ ಮತ್ತೆ ಭೂಲೋಕಕ್ಕೆ ನೀರು ಬರ್ತೈತಿ. ಹೌದ್. ಈ ನೀರು ಬರ್ಬೇಕಾದ್ರೆ ಯಾರು ತಂದು ಬಿಟ್ರ ಮ್ಯಾಲ? ಹೌದು ಹೌದು ಹೇಳ್ತಾರಪ್ಪ. ಈಗ ನೀವು ತೆಗಿತೇವ ಅದ್ರ ಹಿಂದಕ್ಕೆ ಯಾರು ಬಿಟ್ರ? ಇದೇ ಏನ್ ಹೇಳ್ದಪ್ಪ ಅದನ್ನೇ ಹೇಳತ್ತೇವಪ್ಪ. ಯಾಕಂದ್ರ ಆಕಾಶ ರೂಪ ತೊಟ್ಟ ಒಬ್ಬ ಗಂಡ ಮಗ, ಹೌದು ಭೂಮಿ ರೂಪ ತೊಟ್ಟಕೋಬೇಕು ಹೆಣ್ಣ ಮಗಳ. ಹೌದು ಆಕಾಶ ಅಂದ್ರ ಗಂಡ ಅಂದ್ರ ಮ್ಯಾಲ ಐತಿ. ಹಾ. ಈಗ ಸದ್ಯಕ್ಕ ಭೂಮಿ ಅಂದ್ರ ಹೆಣ್ಣ ಹೆಣ್ಣೈತಿ. ನೀರು ಬಂದದ್ದು ಇಲ್ಲೇ ಐತಿ. ಹೌದು ಮ್ಯಾಲ ಇದ್ದಾಗ ಈಗ ಎಲ್ಲಾರ್ಗು ಬರಗಾಲ ಬಿದ್ದೈತಿ. ಹೌದು ಎಲ್ಲಾರು ಏನಂತಾರ? ಮಳರಾಜ ಯಪ್ಪ ಮಲ್ರಾಜ್ ಬರವಲ್ಲತ್ತಾರ, ಏನು ಗಂಗೋ ಬರವಲ್ಲತ್ತಾರ ಯಾರ? ಗಂಗೋ ಏರ ಹಚ್ಚಿಕ ಮಳಿ ಕಟ್ಯಾಕೈತಿ. ಗಂಗೋ ಬಂದ ತಳ್ರಿ. ಗಂಗೋ ಬಂದು ಅನ್ನೋದಿಲ್ಲ, ಗಂಗೋ ಬರವಾಳು ಅನ್ನೋದಿಲ್ಲ. ಸಿಟ್ಟಿ ಹೊಡಿತಂದ್ರ ಬಂದ ನಮ್ಮ ಅಪ್ಪ ಮಳರಾಜ್ ಅಂತಾರ. ಮಲ್ರಾಜ್ ಅಂತಾರ. ಹೌದು. ಯಾಕಂದ್ರ ಅವ್ನ ಮಾತು ಅಂತ ಕೇಳಿ ನನಗ. ಏನಪ್ಪ ನಮ್ಮಪ್ಪ ಜಾವಕ್ಕೊಂದು ಅವತಾರ ತೊಟ್ಟು ಬಂದಾನ. ಹಾ ಎಲ್ಲಿ ನಿಲ್ತಾನ ನಮ್ಮಪ್ಪ ಅಲ್ಲಿ ಒಂದು ಅವತಾರ ತೊಟ್ಟಾನ. ಅದಕ್ಕೆ ಅಂತಾರ ಗುಡುಗುಡು ಮುತ್ಯ ಬಂದಾನ ಗಡಗಡ ಸಪ್ಲ ಮಾಡ್ಯಾನತ್ತ. ಹೌದಿಲ್ಲ? ಹೌದು. ಮ್ಯಾಲಿಂದ ನೀರು ಬರ್ತೈತಿ, ಕೆಳಗು ನೀರ್ ಐತಿ. ಹೌದು ಕೆಳಗ್ ಬಂದ್ವ ಗಂಗಾ ಅಂತಕ್ಕಂತ ಅವತಾರ ಐತಿ. ಮ್ಯಾಲ ಇದ್ದಾಗ ಹಾ ಹಾ ಮಳರಾಜ ಅಂತಕ್ಕಂತ ಅವತಾರ ಐತಿ. ಹೌದು ಹೌದಲ್ಲ? ಹಾ. ನಮ್ಮಪ್ಪ ಎಲ್ಲಿ ನಿಂತಾನ ಅಲ್ಲಿ ಒಂದು ಅವತಾರ ಆಗೈತಿ. ಹಾ. ನಿನಗೊಂದು ಮಾತು ಹೇಳ್ತಾನ ಕೇಳೋಣ. ಏನತ್ತ ನೀವೆಲ್ಲ ತಿಳ್ಕೊಂಡ್ರೆ ನೀರಂದ್ರೆ ಹೆಣ್ಣತ್ತ ನೀವು ಓದ್ತೀರಿ. ಹಾ. ಪುರಾಣ ಪ್ರಕಾರ ಬಂದ್ರೆ ನೀರು ಎಂದರೆ ನಾರಾಯಣ ಅಂತ ಹೇಳ್ತೈತಿ. ಜಾಡ್ಸ ಆ ಕಡೆ ನೀರಂದ್ರ ಗಂಗಾ ಹಂಗಿದ್ರ ತಕೊಂಬಂದ್ ಕೊಟ್ಟು ನನಗ ಎಲ್ಲಿ ತರ್ತಾರ ಅಂದ್ರನ ನೀರು ಹೆಣ್ಣ, ಹಾ ಇಲ್ಲಂದ್ರ ನೀರಂದ್ರ ನಾರಾಯಣನ. ಹೌದ್. ನಾ ಪುರಾಣ ಕೊಡ್ತಾನೆ ನಿನಗೆ. ಒಂದಲ್ಲ ನೀರಂದ್ರ ಗಂಡ ನೀರಂದ್ರ ನಾರಾಯಣ. ಹೌದ್. ಹಿಂಗ ಒಂದಲ್ಲ 10 ಪುರಾಣ ಕೊಡ್ತಾನೆ ನಿಂಗೆ. ಹಾ. ಹೌದಿಲ್ಲ? ಹೌದ್. ಅದಕ್ಕೆ ಬಾಳ ಹಾಡೋದು ಬೇಡ, ಬಾಳ ಮಾತಾಡೋದು ಬೇಡ. ದೈವ ವಾಚ್ಯ ಬೇಡಪ್ಪ. ದೈವಕ್ಕೋಚುವಂತ ಅವಶ್ಯಕತೆ ಏನೂ ಇಲ್ಲ. ಹಾ. ಈ ಕೇಳ್ತಕ್ಕಂಥ ಪ್ರಶ್ನೆಗೆ ಉತ್ತರ ಕೊಟ್ಟೆ ಅಂದ್ರೆ ಮುಂದಿನ ಪಳಕ ಹೌದ್. ಏನ್ ತಕೊಂಡು ಬಂದು ಹಾಡ್ತಿ ಹಾಡು. ಬ್ರಹ್ಮಾಂಡ ಬಗ್ಗೆ ಮಾತಾಡುವ ಏನ್ ಕರೆ ಮಾಸ್ತರ್ ಹೇಳ್ರ ಅವ್ರು. ಆಹಾ ಏನಂತಪ್ಪ? ನಮ್ಮನ್ನ ಕೆನಕೆ ಇಲ್ಲ ಬ್ರಹ್ಮಾಂಡ ಬಗ್ಗೆ ಅಂತಾರ ಅವ್ರ. ಹೌದು ನಾ ಏನ್ ಹೇಳಿ ನಿಮಗ? ಏನಂತ? ನಿಮ್ಮ ಅವ್ ಒಂದಾಲ 2 ಆಲ ಕೋಟಿ ಬ್ರಹ್ಮಾಂಡ ತಯಾರು ಮಾಡ್ಯಾಳ. ಹಾ ಮಾಡಿಲ್ಲ ತಾಲ ಮಾಡ್ಯಾಳ. ಮಾಡ್ಯಾಳ. ಆದ್ರೂ ಆಕೆ ತಯಾರು ಮಾಡಿದಾಗ ಬ್ರಹ್ಮಾಂಡ ಭೂಮಿ ಮೇಲೆ ಒಂದು ಉಳ್ಕೊಂಡಿಲ್ಲ. ಒಂದು ಒಟ್ಟ ಶಾಶ್ವತವಾಗಿ ಉಳಿದಿಲ್ಲ. ಶಾಶ್ವತವಾಗಿ ನಿಮ್ಮ ಅವ್ವನ ಬ್ರಹ್ಮಾಂಡ ಕೋಟಿಗಟ್ಟಲೆ ತಯಾರು ಮಾಡ್ಯಾಳ. ಮತ್ತ ಹೌದಾ? ಒಂದಾಲು ಲಕ್ಷ ಅಲ್ಲ ಸಾವಿರ ಅಲ್ಲ, ಒಂದಾರು ಬೇಕಲ್ಲ ಹಸಿರಾಮಾಗಿ ಉಳಿದದ್ದ. ಕೋಟಿಗಟ್ಟಲೆ ತಯಾರು ಮಾಡ್ರು. ನಿಮ್ಮ ಅವ್ವನ ಬ್ರಹ್ಮಾಂಡ ಒಂದು ಉಳಿದಿಲ್ಲ. ಹಾ. ಬ್ರಹ್ಮನಿಂದ ನಿರ್ಮಿತವಾಗಿರ್ತಕ್ಕಂಥ ಬ್ರಹ್ಮಾಂಡ ಒಂದೇ ಈಗ ಸದ್ಯಕ್ಕೆ ಉಳ್ಕೊಂಡೈತೆ ಅಂತ ಹೇಳ. ಹೌದ್. ಹೌದಲ್ಲ? ಹಾ. ಅದೀಗ ಸದ್ಯಕ್ಕಾದ್ರೂ ಐತಿ. ಐತಿ. ಇದಕ್ಕೆ ನೀವು ಅನ್ಬೇಕಾದ್ರೆ ಇದಕ್ಕೆ ಬ್ರಹ್ಮಾಂಡನ ಹತ್ತೀವಿ ನಾವು. ಅಂದದೇಪ್ಪ ನಿಮ್ಮ ಅವ್ವ ಲಕ್ಷ್ಮೀ ತಯಾರ ಬಂದವ. ಲಕ್ಷ್ಮೀ ಅಂಡ ಅನ್ಬೇಕಾಗಿತ್ತಲ್ಲ. ಸರಸ್ವತಿ ಅಂಡ, ಲಕ್ಷ್ಮಣ ಅಂಡ, ದುರ್ಗೋಣ ಅಂಡ, ಜಾಮಣ ಅಂಡ ಬೇಕಲ್ಲ. ನಿಮ್ಮ ಅವ್ವಂದು ಉಳ್ದೇ ಇಲ್ಲ. ಏನಂತಾರು? ಅಲ್ಲಿ ಅಂಡ ಅನ್ನೋದು ಉಳಿದಿಲ್ಲ. ಉಳಿದಿಲ್ಲ. ಹಾ. ಅದಕ್ಕಾಗಿ ಬಹಳ ಹಾಡೋದು ಬೇಡ, ಬಹಳ ಮಾತಾಡೋದು ಬೇಡ. ಬ್ಯಾಡ್ರಿಪ್ಪ. ದೈವಕೋಚವಂತ ಅವಶ್ಯಕತೆ ಏನೂ ಇಲ್ಲ. ಹಾ. ಪರಶುವನ್ನ ಏನಪ್ಪ? ಅದಕ್ಕೆ 2 ನೋಡಿ ಸತ್ಯ ಸುಂದರವನ್ನ ಹಾಡಿ ಹಾಡಿ ಮತ್ತೆ ಹುಡುಗಿ ಚಾನ್ಸ್ ಕೊಟ್ಟು ಪಟ್ಟಿ ಪುಣ್ಯ